ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ನಾವು ಪಾಪ್ಸು ಮತ್ತು ಸಿಕಲ್ಸನ್ನು ರೆಡಿ ಮಾಡ್ಕೋಬೋದು ಅಂತೇಳ್ಬಿಟ್ಟು ಮನೆಯಲ್ಲೇ ನಾವು ಎಷ್ಟು ಈಸಿಯಾಗಿ ನಮ್ಮ ಬರ್ಡೇ ಪಾರ್ಟಿ ಎಲ್ಲ ಬೇಬಿ ಶವರ್ ಆ್ಯನಿವರ್ಸರಿ ಏನಕ್ಕಾದರೂ ಈ ಪಾಪ್ಸು ಸಿಕಲ್ಸ್ ಎಲ್ಲ ಇದ್ರೆ ಚೆಂದ ಅಲ್ವಾ, ಆ ಥರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನೊಂದು ಸ್ಪಾಂಜ್ನ ರೆಡಿ ಮಾಡಿ ಇಟ್ಟಿದ್ದೆ. ಆ ಸ್ಪಾಂಜ್ನ ಈ ಥರ ಫುಲ್ಲಾಗಿ ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಮಿಕ್ಸರ್ಗೆ ನಾನು ಈ ಥರ ತೊಗೊಂಡು ಪೌಡ್ರ್ ಮಾಡಿದ್ದೀನಿ. ಈ ಥರ ಫುಲ್ಲಾಗಿ ರುಬ್ಬೇಡ್ರಿ, ಜಸ್ಟ್ ಪೌಡ್ರ್ ಮಾಡಿದ್ರೆ ಕ್ರಷ್ ಮಾಡಿದ್ರೆ ಸಾಕು. ನಾವು ಅದನ್ನು ಕೈಯಲ್ಲಿ ಹಾಕೊಂಡು ನಾದಬೇಕಾದ್ರೇ ಅದು ಇದಾಗುತ್ತೆ, ಫುಲ್ ಪೌಡ್ರು ಶೇಪೇ ಆಗುತ್ತೆ. ಇವಾಗ ಇದಿಷ್ಟನ್ನು ಸ್ವಲ್ಪ ತೊಗೊಂಡು ಈ ಥರ ಪೌಡ್ರ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಕ್ರೀಮ್ನ ರೆಡಿ ಮಾಡಿಟ್ಟಿದ್ವಲ್ಲ, ಅದರಲ್ಲಿ ಸ್ವಲ್ಪ ಕ್ರೀಮ್ ಉಳಿದಿತ್ತು. ಆ ಕ್ರೀಮ್ನ ತೊಗೊಂಡು ನಾನು ಸ್ವಲ್ಪ ಹಾಕ್ಕೊಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಪೌಡ್ರನ್ನು ಆ್ಯಡ್ ಮಾಡ್ಕೊಡ್ತಾಯಿದ್ದೀನಿ. ಇದಕ್ಕೆ ಚಾಕ್ಲೇಟ್ ಗನಾಶ್ ಹಾಕೋದು. ಚಾಕ್ಲೇಟ್ ಗನಾಶ್ ನನ್ನ ಹತ್ರ ಇರಲಿಲ್ಲ ಆವಾಗ, ಮತ್ತೆ ರೆಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ನಾನು ಕ್ರೀಮೇ ಇತ್ತು, ಆ ಕ್ರೀಮ್ನೇ ಹಾಕ್ಕೊಟ್ಟು ಚೆನ್ನಾಗಿ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದ್ರೆ ಆ ಚಾಕ್ಲೇಟಿ ಫ್ಲೇವರ್ಗೋಸ್ಕರ ಮತ್ತು ಸ್ವೀಟಿಗೋಸ್ಕರ ಚಾಕ್ಲೇಟ್ ಗನಾಶ್ ಹಾಕೋದು. ಇವಾಗ ನಮಗೆ ಚಾಕ್ಲೇಟ್ ಗನಾಶ್ ಬೇಕು ಅಂತ ಏನಿಲ್ಲ, ಕ್ರೀಮ್ ಆಗಿದ್ರೂ ಸ್ವೀಟಾಗಿ ಟೇಸ್ಟಾಗಿ ಇರುತ್ತೆ. ಸೊ ನಾನು ಕ್ರೀಮ್ನ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಈ ಥರ ಉಂಡೆ ಕಟ್ಟೋ ಥರ ಇರಬೇಕು. ನಾವು ಈ ಥರ ಮಾಡಬೇಕಾದ್ರೆ ಈ ಥರ ಪರ್ಫೆಕ್ಟಾಗಿ ಉಂಡೆ ಶೇಪ್ ಆಗಬೇಕು. ತುಂಬ ಜಾಸ್ತಿ ಆಗಬಾರ್ದು ಕ್ರೀಮು, ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಈ ಥರ ನಾವು ಈ ಥರ ಬಾಲ್ಸ್ನೆಲ್ಲ ಮಾಡಬೇಕಾದ್ರೆ ಕರೆಕ್ಟ್ ಆಗಬೇಕು. ಇವಾಗ ನಾನು ಪಾಪ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ಒಂದು ಉಂಡೆ ತೊಗೊಂಡು ನಾನು ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ನಾನು ಇದು ಮಾಡಿದ್ದೀನಿ. ಅದಾದಮೇಲೆ ಒಂದು ಟರ್ನಿಂಗ್ ಟೇಬಲ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಈ ಥರ ಸೆಟ್ ಮಾಡಿಕೊಡ್ತಾ ಇದ್ದೀನಿ. ಟರ್ನಿಂಗ್ ಟೇಬಲೇ ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಪ್ಲೇಟ್ ಮೇಲೆ ಇಟ್ರೂ ಪರವಾಗಿಲ್ಲ. ಈ ಥರ ಇಟ್ಕೊಟ್ಟು ರೆಡಿ ಮಾಡ್ಕೊಳ್ಳೋದು. ಇದಕ್ಕೋಸ್ಕರ ಒಂದು ಸಿಲಿಕಾನ್ದು ಇದು ಸಿಗುತ್ತೆ, ಮೋಲ್ಡು. ಬಟ್ ನನ್ನ ಹತ್ರ ಮೋಲ್ಡ್ ಏನು ಇರಲಿಲ್ಲ, ಸೊ ನಾನು ಕೈಯಲ್ಲೇ ಈ ಥರ ಶೇಪ್ ಮಾಡಿಕೊಟ್ಟೆ. ನಾವೇನು ಇಲ್ಲದೇ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇರೋದು. ನೋಡಿದ್ರಲ್ಲ, ಈ ಥರ ಒಂದು ಬಾಲ್ನ ತೊಗೊಳ್ಳೋಣ. ಅದಾದಮೇಲೆ ಈ ಥರ ಶೇಪ್ ಮಾಡಿಕೊಡ್ತಾ ಇರೋಣ. ಎಲ್ಲದು ಒಂದೇ ಸೈಜಲ್ಲೇ ಮಾಡ್ಕೊಳ್ಳೋಷ್ಟು ನಾವು ಮಾಡ್ಕೊಳ್ಳೋ ಥರ ಈ ಥರ ನಾವು ರೆಡಿ ಮಾಡ್ತಾ ಹೋಗೋಣ. ಅಲ್ಲಲ್ಲಿ ಸೀಲ್ ಬರುತ್ತೆ ಸೈಡ್ಸು, ಅದು ಸ್ವಲ್ಪ ಜಸ್ಟ್ ಒಂದು ಪ್ರೆಸ್ ಮಾಡಿಕೊಟ್ಟು ಈ ಥರನೇ ನಾವು ರೆಡಿ ಮಾಡಿದ್ರೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ಫ್ರೆಂಡ್ಸ್, ಇದು ಬೇಬಿ ಶವರ್ ಮತ್ತು ಬರ್ಡೇ ಮತ್ತು ಆ್ಯನಿವರ್ಸರಿ ಈ ಥರ ಪಾರ್ಟಿಗೆಲ್ಲ ನಾವು ರೆಡಿ ಮಾಡ್ಕೊತೀವಿ. ಇವಾಗ ನಾನು ಪಾಪ್ಸ್ನ ರೆಡಿ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ನ ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಈ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಟ್ಟು ಒಂದು ಇಷ್ಟಿಷ್ಟೇ ತೊಗೋಬೇಕು ಅಂತೇಳ್ಬಿಟ್ಟು ಒಂದು ಅಳತೆಗೋಸ್ಕರ ನಾನು ಈ ಥರ ಒಂದು ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನಮಗೆ ಒಂದು ಉಂಡೆ ದೊಡ್ಡದಾಗುತ್ತೆ, ಸಣ್ಣದಾಗುತ್ತೆ, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಈ ಥರ ನಾವು ತೊಗೊಳೋದ್ರಿಂದ ಕರೆಕ್ಟಾಗಿ ಪರ್ಫೆಕ್ಟ್ ಒಂದೇ ಶೇಪಲ್ಲೇ ಎಲ್ಲದು ಸಿಗುತ್ತೆ. ಸೊ ಎಲ್ಲದನ್ನು ಈ ಥರ ಕರೆಕ್ಟಾಗಿರೋ ಬಾಲ್ನ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ 6 ಸಿಕಲ್ಸ್ನ ರೆಡಿ ಮಾಡ್ತಾಯಿದ್ದೀನಿ, 6 ಪಾಪ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಈ ಥರನೇ ನೋಡಿದ್ರೆ ನನಗೆ 5 ಆಗಿದ್ದು. ಸೊ ನಾನು ಬ್ರೆಡನ್ನು ತೊಗೊಂಡು ಆ ಥರ ಒಂದು ಉಂಡೆ ಮಾಡಿದೆ, ಸಣ್ಣದು ಕಾಣ್ತಿದೆಯಲ್ಲ ಆ ಥರ. ಇವಾಗ ನೋಡಿದ್ರಲ್ಲ, ಸ್ವಲ್ಪ ಚಾಕ್ಲೇಟ್ನ ನಾನು ಗ್ರೇಟ್ ಮಾಡಿ ನಾನು ಈ ಥರನ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಫಸ್ಟ್ ಕೆಳಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳೋಣ. ನೀರು ನಮ್ಮ ಬೌಲ್ ಮೇಲೆ ಟಚ್ ಆಗಬಾರ್ದು, ಅಷ್ಟು ಕೆಳಗಿರಬೇಕು ನೀರು. ಅದ್ರ ಮೇಲೆ ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಡಬಲ್ ಬಾಯ್ಲ್ ಮಾಡಿದ್ರೆ ಈ ಥರ ಗನಾಶ್ ರೆಡಿ ಆಗುತ್ತೆ. ನೀರು ನಮ್ಮ ಪಾತ್ರೆಗೆ ಟಚ್ ಆದರೆ ನಮ್ಮ ಚಾಕ್ಲೇಟು ಹಾಳಾಗೋಗುತ್ತೆ. ಸೊ ನಾವು ಯಾವಾಗಲೂ ನೋಟ್ ಮಾಡ್ಕೋಬೇಕು, ಗನಾಶ್ ರೆಡಿ ಮಾಡಬೇಕಾದ್ರೆ ನಮ್ಮ ಪಾತ್ರೆ ನೀರಿಗೆ ಟಚ್ ಆಗಬಾರ್ದು, ಡಬಲ್ ಬಾಯ್ಲ್ ಆಗಬೇಕಾದ್ರೆ ನೀರಿಗೆ ಟಚ್ ಆಗಬಾರ್ದು. ಓಕೆನಾ?
ಇದಾದಮೇಲೆ ಸಿಕ್ಕಲ್ಸಿಗೆ ಈ ಥರ ನಾವು ಐಸಿಂದು ಸಿಕ್ಕಲ್ ಸಿಗುತ್ತಲ್ಲ, ಅದು ನಮಗೆ ಸಿಗುತ್ತೆ, ಅದನ್ನು ತೊಗೊಂಡ್ಬಿಟ್ಟು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಅದನ್ನು ತೊಗೊಂಡಾದ್ಮೇಲೆ ಈ ಥರ ನಾವು ಗನಾಶಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿಕೊಟ್ಬಿಟ್ಟು ಈ ಥರ ಅದರೊಳಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಈ ಥರ ಡಿಪ್ ಮಾಡೋದ್ರಿಂದ ನಮ್ಮ ಕೈಯಿಂದ ಬೇಗ ಬಿದ್ದು ಹೋಗಲ್ಲ. ಸೊ ನಾನು ಡಿಪ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಗ್ಲಾಸಿಗೆ ಒಯ್ದು ಕೊಟ್ಟಿದ್ನಲ್ಲ, ಆ ಗ್ಲಾಸಲ್ಲೇ ನಾವು ಈ ಸಿಕ್ಕಲ್ಸ್ನ ಡಿಪ್ ಮಾಡ್ಕೊಳ್ಳೋಣ. ಆವಾಗ ಅದು ರೆಡಿ ಆಗುತ್ತೆ. ಅಥವಾ ಗ್ಲಾಸಲ್ಲಿ ಫುಲ್ಲಾಗಿ ಇದಾಗ್ತಿಲ್ಲ, ಗನಾಶ್ ಸ್ವಲ್ಪನೇ ಇರೋದು ಅಂದರೆ ಈ ಥರ ಸ್ಪೂನಲ್ಲಿ ಜಸ್ಟ್ ಒಂದು ಸ್ವಲ್ಪ ಈ ಥರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಗನಾಶು ನಾವು ಈ ಥರ ಡಿಪ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾವು ಈ ಥರ ಮಾಡೋದ್ರಿಂದ ನಮಗೆ ಅಷ್ಟು ಜಾಸ್ತಿ ಬೇಕು ಅಂತಲೂ ಏನಿಲ್ಲ, ಅದು ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಫಾಸ್ಟಾಗಿ, ಎಷ್ಟು ಈಸಿಯಾಗಿ ನಮ್ಮ ಮನೆಯಲ್ಲೇ ನಮಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೋದು ಅಂತೇಳ್ಬಿಟ್ಟು. ನಮಗೆ ಇದಕ್ಕೆ ಏನು ಮೋಲ್ಡ್ ಬೇಕು ಅಂತ ಇಲ್ಲ ಏನು, ನಾವು ಮನೆಯಲ್ಲಿ ನಾವು ತಿಳ್ಕೊಂಡ್ರೆ ನಾವೇ ಎಲ್ಲನೂ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಬೋದು. ನೋಡಿದ್ರಲ್ಲ, ಎಲ್ಲದು ಪರ್ಫೆಕ್ಟಾಗಿರೋ ಶೇಪೇ ಸಿಕ್ಕಿದೆ. ನಾವು ಟ್ರೈ ಮಾಡಿದ್ರೆ ಎಲ್ಲದು ಪರ್ಫೆಕ್ಟಾಗಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ಗನಾಶ್ ಇದೆ, ಆದ್ರೂ ಅದನ್ನು ಈ ಥರ ಸ್ವಲ್ಪ ತಣ್ಣಗಾದರೆ ಒಂದು ಬಿಸಿ ನೀರಲ್ಲಿ ಇದನ್ನು ಜಸ್ಟ್ ಒಂದು ಸ್ವಲ್ಪ ಬಿಟ್ಟು ತಗೊಳ್ಳೋದ್ರಿಂದ ಬೇಗ ಅದು ರೆಡಿ ಆಗುತ್ತೆ. ಇಲ್ಲಾಂದರೆ ಗಟ್ಟಿ ಆಗ್ತಾನೆ ಇರುತ್ತೆ. ಗಟ್ಟಿ ಆದರೆ ನಮ್ಮದು ಈ ಥರ ಹಚ್ಕೊಡ್ಬೇಕಾದ್ರೆ ಆ ಲೈನ್ಸ್ ಹಾಗೆ ಇರುತ್ತೆ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಯಾವಾಗಲೂ ನಮ್ಮ ಗನಾಶು. ಅದಾದಮೇಲೆ ನಾನು ಸ್ವಲ್ಪ ಕ್ರೀಮ್ನ ತೊಗೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ನ ಆ್ಯಡ್ ಮಾಡಿಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಏನು ಕಲರು, ಆದರೆ ಫ್ರಿಜ್ಜಲ್ಲಿ ಇಡಬಾರ್ದು, ಓಕೆನಾ. ಮತ್ತು ಏನು, ನಾನು ಗನಾಶಿಗೆ ನಾನು ಸ್ವಲ್ಪ ಕಲರ್ನ ಆ್ಯಡ್ ಮಾಡಿದೆ. ಆವಾಗ ಏನಾಯ್ತಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗನಾಶು ಗಟ್ಟಿ ಆಗ್ತಾ ಹೋಯ್ತು. ಸೊ ನನಗೆ ಅದು ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ. ಸೊ ನಾನು ಆದಮೇಲೆ ಸ್ವಲ್ಪ ಕ್ರೀಮ್ ಇತ್ತಲ್ಲ, ಆ ಕ್ರೀಮ್ನೇ ತೊಗೊಂಡು ಈ ಥರ ಕಲರ್ನ ರೆಡಿ ಮಾಡಿದೆ. ಅದಾದಮೇಲೆ ಈ ಥರ ಸಿಕ್ಕಲ್ಸಿಗೆ ನಾನು ಈ ಥರ ಸೈಡಾಗಿ ಒಂದು ಡೆಕೋರೇಷನ್ ಪರ್ಪಸಿಗೋಸ್ಕರ ನಾನು ಈ ಥರ ಬ್ಲೂ ಮತ್ತು ಬೇಬಿ ಪಿಂಕ್ ಕಲರಿಂದ ಈ ಥರ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಬೇಬಿ ಶವರ್ ಫಂಕ್ಷನ್ ಅಲ್ವಾ. ಸೊ ನಾನು ಈ ಥರ ಬೇಬಿ ಶವರ್ ಇರೋದ್ರಿಂದ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. 3 ಸಿಕ್ಕಲ್ಸಿಗೆ ಸ್ಕೈ ಬ್ಲೂ, 3 ಸಿಕ್ಕಲ್ಸಿಗೆ ಬೇಬಿ ಪಿಂಕ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸ್ಪ್ರಿಂಕಲ್ಸ್ನ ತೊಗೊಳ್ಳೋಣ. ಸ್ವಲ್ಪ ಸ್ಪ್ರಿಂಕಲ್ಸ್ನ ತೊಗೊಂಡು ಈ ಥರ ಸ್ಪ್ರಿಂಕಲ್ ಮಾಡೋಣ. ನಿಮ್ಮ ಹತ್ರ ಏನೋ ಸ್ಪ್ರಿಂಕಲ್ಸ್ ಇಲ್ಲ ಅಂದರೆ ನೀವು ಏನು ಮಾಡೋದು ಅಂತ ಟೆನ್ಷನ್ ಏನು ತೊಗೋಬೇಡ್ರಿ. ₹1 ಒಂದು ಸ್ಟಾರ್ ಎಲ್ಲ ಸಿಗುತ್ತೆ, ಆ ಸ್ಟಾರನ್ನು ಕೂಡ ಇಟ್ಟರು ಪರವಾಗಿಲ್ಲ. ಅಂಗಡಿಯಲ್ಲೆಲ್ಲ ಹೋದರೆ ಟ್ಯಾಬ್ಲೆಟ್ ಥರ ಸಿಗುತ್ತೆ, ಒಂದು ಸ್ಟಾರ್ ₹1 ಆ ಸ್ಟಾರನ್ನು ಕೂಡ ಇಟ್ಟರು ಅಷ್ಟು ಚೆನ್ನಾಗೇ ನಮಗಿರುತ್ತೆ. ನನ್ನ ಹತ್ರ ಇತ್ತು ಸ್ಪ್ರಿಂಕಲ್, ಸೊ ನಾನು ಅದನ್ನು ಹಾಕಿದ್ದೀನಿ. ಸಿಕ್ಕಲ್ಸನ್ನು ಅದೇ ಥರನೇ ನಾನು ಡಿಪ್ ಮಾಡಿಕೊಟ್ಟು ಈ ಥರ ನಾವು 3 ಕಲರ್ಸ್ ಬೇಬಿ ಪಿಂಕಿಂದ 3 ಕಲರು ಸ್ಕೈ ಬ್ಲೂ ಕಲರಿಂದ ಈ ಥರ ರೆಡಿ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ, ಎಷ್ಟು ಪರ್ಫೆಕ್ಟಾಗಿ ಮನೆಯಲ್ಲೇ ನಾವು ಸಿಕ್ಕಲ್ಸ್ನ ಮತ್ತು ಪಾಪ್ಸ್ನ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದಕ್ಕಿಂತನೂ ಪರ್ಫೆಕ್ಟಾಗಿ ರೆಡಿ ಮಾಡ್ಬೋದು ನಾವು ತಿಳ್ಕೊಂಡ್ರೆ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.